ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವಿಬ್ರು ಗಂಡ ಹೆಂಡತಿಯಾಗಿ ಎಷ್ಟು ದೂರ ಇದ್ದೀರಾ, ನಿಮ್ಮಿಬ್ರು ಮಧ್ಯೆ ಎಷ್ಟು ಅಂತರ ಇದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮಿಬ್ರ ವಿಚಾರ ಏನಾದ್ರೂ ಹೊರಗಿನ ಪ್ರಪಂಚಕ್ಕೆ ಗೊತ್ತಾದ್ರೆ ನಿನ್ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದ್ಯಾ? ಅದೇನೇ ಆದ್ರೂ ಸರಿ ಶ್ರೀವಲ್ಲಿ, ನನ್ ಪ್ರಾಣ ಹೋದ್ರೂ ಸರಿ, ನಾನ್ ನಿನ್ ಮಾತುಗಳನ್ನ ನಿಜ ಆಗೋದಕ್ ಬಿಡಲ್ಲ. ಸುಬ್ಬು ಯಾವತ್ತಿದ್ರು ನನ್ನವ್ರು, ನನ್ ಉಸಿರಿರೋವರೆಗೂ ಅವರು ನನ್ ಸ್ವತ್ತು. ಇಷ್ಟೆಲ್ಲ ಮಾತಾಡ್ತಿದ್ಯಲ್ಲ, ನಿನಗ್ ಧೈರ್ಯ ಇದ್ರೆ, ಆ ವಿಜಯಾಂಬಿಕಾಗೆ ತಾಕತ್ತಿದ್ರೆ ನನ್ನನ್ನ ಮತ್ತೆ ಸುಬ್ಬುನ ದೂರ ಮಾಡಿ ತೋರಿಸಿ. ಇಷ್ಟು ದಿನ ನಾನು ಪ್ರೀತಿಗೋಸ್ಕರ ಸುಬ್ಬು ಜೊತೆ ಇದ್ದೆ, ಆದ್ರೆ ಇನ್ಮೇಲೆ ನಿಮಗ್ ಹಾಕ್ತಿರೋ ಸವಾಲ್ನ ಗೆಲ್ಲಕ್ಕೋಸ್ಕರನಾದ್ರೂ ನಾನು ಸುಬ್ಬು ಜೊತೆ ಇರೋ ಸಂಬಂಧನ ಗಟ್ಟಿ ಮಾಡ್ಕೋತೀನಿ. ಎಟಕ್ತಾ ಇರೋ ನಕ್ಷತ್ರನ ನೋಡಿ ಖುಷಿ ಪಡ್ಬೇಕೆ ಹೊರತು ಹಾರಿ ಹಿಡಿತೀನಿ ಅಂತ ಹೋಗ್ಬಾರ್ದು. ಯಾವ್ದಾದ್ರೂ ಒಳ್ಳೆ ಹುಡುಗನ್ ನೋಡಿ ಮದ್ವೆ ಆಗು. ಅದನ್ ಬಿಟ್ಬಿಟ್ಟು ಕೆಟ್ಟವ್ರ ಜೊತೆ ಕೆಟ್ಟ ಆಸೆಗಳನ್ನೆಲ್ಲ ಇಟ್ಕೊಂಡು ದಿಕ್ಕೆಟ್ ಹೋಗ್ಬೇಡ. ಈ ಸವಾಲಿಗೆ ನಾನು ಸಿದ್ಧವಾಗಿದ್ದೇನೆ ಶ್ರಾವಣಿ. ಸುಬ್ಬು ನಾನು ನಿನ್ನ ಜೀವನದಿಂದ ಕಿತ್ಕೊಂಡು ನಿನ್ನನ್ನು ಬೀದಿಲ್ ನಿಲ್ಲಿಸ್ತೀನಿ. ಅದರಲ್ಲಿ ನಾನು ಗೆಲ್ತೀನೋ ನೀನ್ ಗೆಲ್ತೀಯೋ ನೋಡೇ ಬಿಡೋಣ. ಸುಬ್ಬು, ಎಲ್ಲ ಸರಿಯಾಗಿದೆ, ಇದನ್ನ ಅಪ್ರೂವ್ ಮಾಡ್ಬೋದು. ಸರಿ ಯಜಮಾನ್ರೆ, ನಾನು ಹೋಗಿ ಸೆಕ್ರೆಟರಿ ಹತ್ರ ಸೈನ್ ಹಾಕ್ಸ್ಬಿಟ್ಟು ನಿಮ್ಗೊಂದು ಕಾಪಿ ಕೊಟ್ಬಿಡ್ತೀನಿ. ಇದಕ್ಕೆಲ್ಲ ನೀನು ಯಾಕೆ ಹೋಗ್ಬೇಕು? ಸಣ್ಣ ಪುಟ್ಟ ಕೆಲಸ ಮಾಡೋದಕ್ಕೆ ಯಾರನ್ನಾರು ಕೆಲ್ಸಕ್ಕೆ ಇಟ್ಕೋಬಾರ್ದಾ? ಯಜಮಾನ್ರೆ, ಇದು ನಂದೇ ಕೆಲಸ. ಈ ಕೆಲ್ಸಕ್ಕೆ ಒಬ್ಬನ ಕೆಲ್ಸಗಾರನ ಇಟ್ಕೊಳ್ಳ, ನನಗೇನು ಇದು ಕಷ್ಟ ಅನ್ಸಲ್ಲ ಯಜಮಾನ್ರೆ. ಸುಬ್ಬು, ಕಷ್ಟ ಅಂತಲ್ಲ ಕಣ ಅಣ್ಣ ಹೇಳ್ತಿರೋದು. ನೀನು ಈ ರೀತಿಯೆಲ್ಲ ಕೆಲಸ ಮಾಡೋದು ಅಣ್ಣನಿಗೆ ಇಷ್ಟ ಇಲ್ಲ. ಎಷ್ಟೋ ವರ್ಷಗಳಿಂದ ಕಷ್ಟಪಟ್ಟು ಕೆಲಸ ಮಾಡ್ತಿದ್ಯಾ, ನಿನ್ ಜೊತೆಗೆ ಒಂದಿಬ್ರು ಕೆಲಸಗಾರನ ಇಟ್ಕೊಂಡು ಅವ್ರ ಕೆಲ್ ಮಾಡಿಸ್ಬೋದಲ್ಲ ಅಂತ. ನೀನೀಗ ಬರೀ ಸುಬ್ಬು ಮಾತ್ರ ಅಲ್ಲಪ್ಪ, ಮಿನಿಸ್ಟರ್ ಅಳಿಯ. ಅಂದ್ರೆ ಅಣ್ಣನ್ಗೆ ಮಗನ್ ತರ. ಅಂದ್ರೆ ಅಣ್ಣ ಯಾವಾಗಲೂ ಹೇಳ್ತಾನಲ್ಲ, ನೀನ್ ಈ ಮನೆ ಮಗ ಅಂತ. ಅದು ಅವ್ರ ದುಡ್ಡು ಗುಣ ಸರ್. ಆದರೆ ನನಗಂಥ ದೊಡ್ಡ ಪಟ್ಟ ಹೊತ್ಕೊಳ್ಳೋ ಶಕ್ತಿ ಇದೆಯೋ ಅಲ್ವೋ ಗೊತ್ತಿಲ್ಲ, ಯೋಗ್ಯತೆ ಅಂತೂ ಇಲ್ಲ. ನಾನು ಯಾವತ್ತಿದ್ರೂ ಈ ಮನೆಗೆ ಯಜಮಾನ್ರಿಗೆ ಫಂಟ ಅಷ್ಟೇ. ಗೊತ್ತು ಕಣ, ನೀನು ಎಲ್ಲ ಕೆಲಸನೂ ಶ್ರದ್ಧೆ ಭಕ್ತಿಯಿಂದ ಮಾಡಿಬಿಡ್ತೀಯ. ನೀನು ತೋರಿಸೋ ಪ್ರೀತಿ ವಿಶ್ವಾಸಕ್ಕೆ ಪ್ರತಿಯಾಗಿ ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನಿಮ್ಮ ಕೈ ನನ್ನ ಭುಜದ ಮೇಲೆ ಇರುತ್ತಲ್ಲ ಯಜಮಾನ್ರೆ ಯಾವಾಗಲೂ, ಅದೇ ನನ್ನ ಶಕ್ತಿ. ಈ ಭುಜಬಲ ಅಂತಾರಲ್ಲ ಹಾಗೆ. ನಿಮ್ಮ ಆಶೀರ್ವಾದ ಒಂದಿದ್ರೆ ಸಾಕು ಯಜಮಾನ್ರೆ, ಇನ್ನೇನು ಬೇಡ. ನೀನು ಹೀಗೆ ಮಾತಾಡ್ದಾಗೆಲ್ಲ ನನಗೊಂಥರ ಗಿಲ್ಟ್ ಕಾಡುತ್ತೆ ಕಣ. ಯಾವುದೋ ವಿಷಯಕ್ಕೆ ಇನ್ನ ತಪ್ಪಾಗಿ ತಿಳ್ಕೊಂಡು ನಿನ್ನ ಮನಸ್ಸಿಗೆ ನೋವು ಆಗೋ ಹಾಗೆ ವರ್ತಿಸ್ಬಿಟ್ಟೆ. ಅದಕ್ಕೋಸ್ಕರನಾರು ನಾನೇನಾದ್ರು ಕೊಡ್ಬೇಕಲ್ಲಪ್ಪ. ನೀನು ಅವನಿಗೇನ್ ಕೊಡ್ಬೇಕು ಅಂತ ನಾನು ಹೇಳ್ತೀನಿ. ಹೇಳಿ ಅತ್ತವ್ರೆ, ನೀವು ಹೇಳಿದ್ರೆ ನಾನು ಏನು ಬೇಕಾದರೂ ಕೊಡ್ತೀನಿ. ಆದರೆ ಅವ್ನು ಏನಕ್ಕೂ ಆಸೆ ಪಡಲ್ಲ. ಕೆಲವು ಸಲ ಏನು ಕೊಡಬೇಕು ಅನ್ನೋದೇ ಗೊತ್ತಾಗಲ್ಲ ನನಗೆ. ನೀನು ಅವನಿಗೆ ಏನೂ ಕೊಡಬೇಕಾಗಿಲ್ಲ. ಅವನು ಹೇಳ್ದಾಗೆ ನೀನು ಅವನಿಗೆ ಪ್ರೀತಿ ಕೊಡ್ತೀಯಲ್ಲ, ಅದೇ ಅವನಿಗೆ ದೊಡ್ಡ ಆಸ್ತಿ.